ಈಗ ನಾವು ಹೋಗ್ತಾ ಇರೋದು ಅದೇ ಬೆಟ್ಟಕ್ಕೆ. ಅಲ್ಲಿ ವ್ಯೂ ಚೆನ್ನಾಗೈತೆ, ಬಟ್ ಸಂಡೇ ಜಾಸ್ತಿ ಜನ ಬಂದಿರ್ತಾರೆ ಅನ್ಸುತ್ತೆ. ನೋಡೋಣ. ಇದಕ್ಕೊಂದೊಂದು ದಾರಿ ಐತೆ, ನಡ್ಕೊಂಡು ಸಹ ಹೋಗ್ಬೋದು. ನಡ್ಕೊಂಡು ಅಂದ್ರೆ ಮೆಟ್ಲು ಹತ್ಕೊಂಡು ಹೋಗ್ಬೇಕು. ಯಾವನು ಆಯ್ತಾನ ಮೆಟ್ಲು ಹತ್ಕೊಂಡು, ಗಾಡಿನೇ ಹೋಗುತ್ತೆ, ಆರಾಮಾಗಿ ಹೋದ್ರಾಯ್ತು. ಸೊ ಇದು ನನ್ನ ಫಸ್ಟ್ ವಿಡಿಯೋ ಯೂಟ್ಯೂಬಲ್ಲಿ. ಇನ್ಸ್ಟಾದಲ್ಲಿ ಇಷ್ಟು ದಿನ ಮಿನಿ ವ್ಲಾಗ್ಸ್, ಮೀಮ್ಸ್ ವ್ಲಾಗ್ಸ್ ಥರ ಮಾಡ್ತಿದ್ದೆ. ಇವತ್ತಿಂದ ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ಬಿಡೋಣ. ಸೊ ಎಲ್ಲ ಮಾಡ್ದಂಗೆ ನಾರ್ಮಲ್ ಆಗು ಮಾಡೋಕ್ಕಾಗಲ್ಲ, ಸಮ್ ಯೂನಿಕ್ ಕಂಟೆಂಟ್ ಇರಬೇಕಲ್ವಾ. ಸೊ ಅದಕ್ಕೆ 3 ಪಾಯಿಂಟ್ ತಂದಿದ್ದೀನಿ ನಾನು. ಮೊದಲನೇದು TS, ಸೆಕೆಂಡ್ನೇದು RS, ಮೂರನೇದು MS. ಏನಂದರೆ ಫಸ್ಟಿಗೆ ಬರೋಣ. TS ಅಂತ ಅಂದರೆ ಟೂರಿಂಗ್ ಸೀರೀಸ್ ಅಂದರೆ ಅರ್ಥ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ನಾರ್ಮಲ್ ಟೂರಿಂಗ್ ಅಥವಾ ಅಡ್ವೆಂಚರಸ್ ಪ್ಲೇಸ್ಗೆ ಹೋಗ್ತೀವಲ್ವಾ, ಅದನ್ನು ಸೀರೀಸ್ ಟೈಪ್ ಮಾಡೋಣ ಅಂತ. ಲೈಕ್ ಈಗ ನಾವು ಇವತ್ತೊಂದು ಪ್ಲೇಸ್ಗೆ ಹೋಗಿದ್ರೆ ಐ ವಿಲ್ ಮೆನ್ಷನ್ ಇಟ್ಸ್ ಫಸ್ಟ್ ಪ್ಲೇಸ್, ಸೆಕೆಂಡ್, ನಾನು ಯೂಟ್ಯೂಬಲ್ಲಿ ಅಂದರೆ ಎಷ್ಟು ಪ್ಲೇಸ್ಗಳನ್ನ ಕವರ್ ಮಾಡಿದ್ದೀನಿ ಅಂತ. ಎರಡನೇದು ಬಂದುಬಿಟ್ಟು RS, ರಿವ್ಯೂ ಸೀರೀಸ್. ಈಗ ಇರುವ ಬೈಕ್ಗಳ ರಿವ್ಯೂ ಇದೆಯಲ್ಲ ಅದು. ಅಂದರೆ ಇನ್ನೊಂದೇನು ಗೊತ್ತಾ, ಸುಮ್ಮನೆ ರಿವ್ಯೂ ಮಾಡೋದು, ರಿವ್ಯೂ ತುಂಬ ಜನ ಮಾಡ್ತಾರೆ, ಇಲ್ಲ ಅಂತಲ್ಲ. ಸೊ ನನಗೆ ಬೈಕ್ ಮೋಡಿಫಿಕೇಷನ್ ಮೇಲೂ ತುಂಬ ಇಂಟ್ರೆಸ್ಟ್ ಐತೆ. ಸೊ ನಾವು ಒಂದು ಬೈಕ್ನ ರಿವ್ಯೂ ಮಾಡಾದ್ಮೇಲೆ ಅದಕ್ಕೆ ಯಾವ ಆಕ್ಸೆಸರೀಸ್ ಹಾಕಿದ್ರೆ ಇನ್ನೂ ಬೈಕ್ ಅಗ್ರೆಸಿವ್ ಆಗಿ ಕಾಣುತ್ತೆ, ಇನ್ನು ಪರ್ಫಾರ್ಮೆನ್ಸ್ ಜಾಸ್ತಿ ಆಗುತ್ತೆ, ಇದ್ರ ಬಗ್ಗೆನೇ ಮಾತಾಡೋಣ. ಇನ್ನು ಲಾಸ್ಟ್ ಬಂದುಬಿಟ್ಟು ಮೋಡಿಫಿಕೇಷನ್ ಸೀರೀಸ್. ನನ್ನ ಗಾಡೀಲಿ ನಾನು ಏನೇನು ಮಾಡಿಫೈ ಮಾಡಿಸ್ತೀನಿ ಅದನ್ನು ಒಂದೊಂದು ಪಾರ್ಟಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಆಲ್ರೆಡಿ ನಾನು 3 to 4 ಮೋಡಿಫಿಕೇಷನ್ ಮಾಡಿಸಿದ್ದೀನಿ, ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಏನೇನು ಮೋಡಿಫೈ ಮಾಡಿಸಿದ್ದೀನಿ, ಎಲ್ಲೆಲ್ಲಿ ತರಿಸ್ಕೊಂಡೆ, ಎಷ್ಟೆಷ್ಟು ಬಿತ್ತು ಎಲ್ಲನೂ. ಕಂಟೆಂಟ್ ಇಷ್ಟ ಆದರೆ ಗೊತ್ತಲ್ಲ ಏನೇನು ಮಾಡ್ಬೇಕಂತ, ಅದನ್ನೆಲ್ಲ ಮಾಡಿರಿ. ಆದಷ್ಟು ಕ್ವಾಲಿಟಿ ಕಂಟೆಂಟ್ನ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇಷ್ಟು ಹೇಳಬೇಕಾಗಿತ್ತು. ಅಂದರೆ ಫಸ್ಟ್ನೇ ವಿಡಿಯೋನೇ ಸುಮ್ಮನೆ ಹಾಕೋದು ಬೇಡ ಅಂದ್ಬಿಟ್ಟು ವಿಡಿಯೋ ಮಾಡೋಣ ಅಂತ ಮಾಡಿದೆ. ಮೇಲಿಂದ ವ್ಯೂ ಸಖತ್ತಾಗಿದೆ. ಇಲ್ಲಿ ತುಂಬ ಜನ ಬರ್ತಿದ್ರು ಇವತ್ತು, ಫುಲ್ ಖಾಲಿ ಐತೆ ನೋಡ್ರಿ. ಅಲ್ಲಿ ಇಡೀ ಊರೇ ಕಾಣುತ್ತೆ.